ಹಿರಣ್ಯಾಕ್ಷನನ್ನು ವರಾಹನಾಗಿ ಬಂದ ಭಗವಂತ ವಿಷ್ಣು ಸಂಹರಿಸಿದನ್ನು ಕೇಳಿ ಹಿರಣ್ಯಾಕಶಪು ತುಂಬಾ ಕೋಪಗೊಂಡ. ವಿಷ್ಣುವನ್ನು ಸೋಲಿಸಿ ಲೋಕವನ್ನು ತನ್ನ ವಶಕ್ಕೆ ತರುವ ನಿಶ್ಚಯದಿಂದ ತಪಸ್ಸು ಮಾಡಿ ಅಪಾರ ಶಕ್ತಿ ಪಡೆದ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ನಿನ್ನ ಉಳಿದಿರುವುದಾರವಿಂದ ನಿನ್ನ ಕೆಳಗಿನ ಭೂತನೆ ಸಿಗಿದ ಕ್ಷಣದಲ್ಲಿ ನಿನ್ನ ಎದ್ದಿ ಹೋದರೇನು, ನಿನ್ನ ಉಳಿಸಲು ಸಿಗಿದ ಕ್ಷಣದಲ್ಲಿ ನಿನ್ನ ಅವನ ಮನೆಗೆ ಪ್ರಹ್ಲಾದ ಎಂಬ ಮಗು ಜನಿಸಿತು. ಆದರೆ ಆ ಬಾಲಕ ಜನ್ಮದಿಂದಲೇ ವಿಷ್ಣುವಿನ ಪರಮಭಕ್ತ. ಹಿರಣ್ಯಕಶಿಪು ನಾನು ದೇವರಂತೆ ಎಂದು ಗರ್ವಪಟ್ಟರೂ ಪ್ರಹ್ಲಾದ ನನಗೆ ದೇವರು ವಿಷ್ಣುವೇ ಎಂದು ಹೇಳುತ್ತಿದ್ದ. ಈ ಮಾತಿಗೆ ಕೋಪಗೊಂಡ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಅನೇಕ ಕಷ್ಟಗಳನ್ನು ಕೊಡಿಸಿದರೂ ವಿಷ್ಣು ಅವನನ್ನು ಕಾಪಾಡುತ್ತಿದ್ದರು. ಬನ್ನಿ ಕೇಳಿ ಹರಿಯ ಕಥೆಯ, ಖುಷಿ ಪಡಿ ಮರೆಯಿರಿ ವ್ಯಥೆಯ. ಮತ್ತೊಮ್ಮೆ ನನ್ನರ ಮನೆಯಲ್ಲಿ ಆ ಹರಿಯ ಜಪವೇ? ಅಷ್ಟ ದಿಕ್ಪಾಲಕರು ನನ್ನ ಮನೆಯ ದ್ವಾರಪಾಲಕರಾಗಿ ಬೆದರಿ ಕೂತಿರುವಾಗ ಯಕಶ್ಚಿತ್ ನನ್ನ ಮಗ ನನ್ನ ಮಾತು ಕೇಳಲಾರನೆ. ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ಇದ್ದಾನೋ? ಈ ಕಂಬದಲ್ಲಿ? ಇಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ನಾರಾಯಣ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲೂ ಇದ್ದಾನೆಯೇ? ಇಲ್ಲಿಯೂ ಇದ್ದಾನೆ.